ಚಾಂಪಿಯನ್ಸ್, ಆರ್ ಯು ರೆಡಿ? ಎಸ್, 24 hours ಚಾಲೆಂಜ್. ಏನು 24 hours ಚಾಲೆಂಜ್ ಅಂತಿದ್ದೀರಾ? 24 hours ಚಾಲೆಂಜ್ ಅಂದರೆ 24 hours ಸೈನ್ಸು ಮ್ಯಾಥ್ಸು ಲೈವ್ ಕ್ಲಾಸ್ ತೊಗೊತೀನಿ ಆ್ಯಂಡ್ ಲೈವ್ ಕ್ಲಾಸಲ್ಲಿ ಅಷ್ಟು ಚಾಪ್ಟರ್ಸ್ ಮುಗಿಸ್ತೀನಿ. ಸೊ 24 hours. ಎಸ್, ಯಾವತ್ತು? 24th ಡಿಸೆಂಬರಿಂದನೇ ಸ್ಟಾರ್ಟ್ ಆಗ್ತದೆ. ಸೊ ಸೀದಾ ಕೋಇನ್ಸಿಡೆನ್ಸ್. ಸೊ 24th ಡಿಸೆಂಬರಿಂದ 24 hours ಅಂದರೆ 24 hours ಅಂದರೆ ಒಂದು ಸ್ಟ್ರೆಚ್ 24 hours ಅಲ್ಲ. ಸೊ ಲೈಕ್ ಕೆಮಿಸ್ಟ್ರಿ 4 hours, ಬಯಾಲಜಿ 4 hours, ಫಿಸಿಕ್ಸ್ 4 hours, ಮ್ಯಾಥ್ಸು 6 hours, 12 hours. ಸೊ ಆ ಥರ 24 hours ಎಂಟೈರ್ ನಿಮ್ಮ ಚಾಪ್ಟರ್ಸ್ ಚೆಂದ ಚಿತ್ರಾನ್ನ ಮಾಡೋಣ. ಇಫ್ ಯು ಆರ್ ರೆಡಿ ಕಮೆಂಟ್ ಮಾಡಿರಿ. ಕಮೆಂಟ್ ರೈಟ್ ನಾವು, ಸರ್ ಐ ಆಮ್ ರೆಡಿ. ನೋಡೋಣ. ದ ರೀಸನ್ ವೈ ಐ ಆಮ್ ಆಸ್ಕಿಂಗ್ ಇಸ್, ನೀವು ಕೇಳ್ಬೋದು, ಸರ್ ಅದೇನು ಮಾಡ್ತೀವಿ ನಿಜ, ಬಟ್ 25th ಮಾಡ್ತಿದ್ದೀನಿ. 25th ಆ್ಯಂಡ್ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಫಾರ್ 6 hours. ಐ ವಿಲ್ ಡೂ ಫಾರ್ 6 hours. 6 hours 25th ಏನು ಹಾಲಿಡೇ. ಸೊ ಇಮ್ಯಾಜಿನ್, ಹಾಲಿಡೇ ದಿವಸ ಮಾಡೋ ನೆಸೆಸಿಟಿ ಇದೆಯಾ? ನನಗೆ ನೆಸೆಸಿಟಿ ಇದೆಯಾ? ಇಲ್ಲ. ನಾನು ಆರಾಮಾಗಿ ಮನೇಲಿ ಕೂತು ಆರಾಮಾಗಿ ಮೂವಿ ನೋಡಿಕೊಂಡು ಇನ್ನೊಂದೇನೋ ನೋಡಿಕೊಂಡು ಮಾಡ್ಬೋದಿತ್ತು. ಆ್ಯಂಡ್ ನಾವೇನು ಇದಕ್ಕೆ ಚಾರ್ಜ್ ಮಾಡ್ತಿದ್ದೀವಾ? ಇಲ್ಲ, ಕಂಪ್ಲೀಟ್ಲಿ ಫ್ರೀ ತಾನೆ. ಸೊ ನಿಮಗೋಸ್ಕರ ತಾನೇ ಮಾಡ್ತಿರೋದು. ಆ್ಯಂಡ್ ಆಲ್ಸೋ ಸಂಡೇ 28th ಮಾಡ್ತೀನಿ. ಯಾವತ್ತು? 6 hours ಸಂಡೇ. ಅದಕ್ಕೆಲ್ಲ ಮಾಡಬೇಕು ಅಂದರೆ ಪ್ರಿಪ್ರೇಷನ್ ಬೇಕು ತಾನೆ. ಸೊ ಪ್ರಿಪ್ರೇಷನ್ ಬೇಕು, ಆ ಟೈಮ್ ಇನ್ವೆಸ್ಟ್ಮೆಂಟು, ಇದ್ರ ಜೊತೆ ಇನ್ನೂ ಬೇರೆ ವರ್ಕು ಇದೆ. ಇಟ್ಸ್ ನಾಟ್ ಲೈಕ್ ನಾನು ಬರೀ 10th ಒಂದೇ ಅಲ್ಲ. ಈಗ ನಾಳೆ ನೀವು ನಮ್ಮದು ಮೇಯ್ನ್ PUC ಚಾನಲ್ ಒಂದಿದೆ. ಸೊ ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಾಳೆ ಪ್ರಾಬಿಲಿಟಿ ಒಂದು ವೀಡಿಯೋ ಬರ್ತಿದೆ. ಸೊ 12th ಪ್ರಾಬಿಲಿಟಿ, ಅದ್ರ ಜೊತೆ ಇನ್ನೂ ಬೇರೆ ವರ್ಕು. ಸೊ ಆ್ಯಕ್ಚುಲಿ ರೀಸೆಂಟಾಗೂ ನಮಗೆ ಕರ್ನಾಟಕ ಸ್ಟಾರ್ಟಪ್ಪಿಂದ ಸೊ ವಿ ಗಾಟ್ ರೆಕಗ್ನೈಸ್ಡ್. ವಿ ಆರ್ ಗೆಟಿಂಗ್ ಸಮ್ ಸ್ಮಾಲ್ ಅಮೌಂಟ್ ಆಫ್ ಫಂಡ್ಸ್ ಬಿಕಾಸ್ ಅವರು ನಮ್ಮ ವರ್ಕ್ನ ರೆಕಗ್ನೈಸ್ ಮಾಡಿದ್ರು. ಸೊ ದೇ ರೆಕಗ್ನೈಸ್ಡ್ ಅವರ್ ವರ್ಕ್ ಆ್ಯಂಡ್ ದೇ ಆರ್ ಸೇಯಿಂಗ್ ಓಕೆ, ನೀವೇನು ಮಾಡ್ತೀರಾ, ಕೀಪ್ ಇಟ್ ಅಪ್. ಸೊ ಕೀಪ್ ದ ಗುಡ್ ಥಿಂಗ್ಸ್ ಗೋಯಿಂಗ್ ಅಂತ. ಸೊ ಅದಕ್ಕೋಸ್ಕರ ವಿ ಆರ್ ಆಲ್ಸೋ ಬೀಯಿಂಗ್ ಮಾನಿಟರ್ಡ್. ನಾವು ಏನು ಮಾಡ್ತೀವೋ ನಮಗಷ್ಟೇ ಅಲ್ಲ. ಸೊ ವಿ ಆರ್ ಆಲ್ಸೋ ಬೀಯಿಂಗ್ ಮಾನಿಟರ್ಡ್ ಕರ್ನಾಟಕ ಗೌರ್ಮೆಂಟಿಂದ. ಸೊ ಇಟ್ಸ್ ಎ ರೆಕಗ್ನಿಷನ್, ರೈಟ್? ಸೊ ಐ ಆಮ್ ರೆಡಿ ಫಾರ್ ದ ಚಾಲೆಂಜ್. ನೀವು ರೆಡಿನಾ ಹೇಳ್ತೀನಲ್ಲ, ಕಮೆಂಟ್ ಮಾಡಿರಿ. ಸೊ ಸ್ಟಾಪ್ ವರಿಂಗ್ ಬಿಕಾಸ್ ಪ್ರಿಪ್ರೇಷನ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಇದನ್ನು ಹೇಳೋದಕ್ಕಿಂತ ಮುಂಚೆ ದ ರೀಸನ್ ವೈ ಇಟ್ ಟುಕ್ ಎ ಬೋಲ್ಡ್ ಚಾಲೆಂಜಸ್, ನಾನು ಹೀಗೆ ಆಫೀಸಲ್ಲಿ ಕೂತು ನೋಡಬೇಕಾದ್ರೆ January 24th ಇಲ್ಲಿ ಒಂದು ಕೋಟ್ ಇದೆ. ಅದೇನು ಅಂತ ಓದ್ತೀನಿ, ಅಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ಲ. ಸೊ ವೆನ್ ಎವರ್ ಯು ಆರ್ ಆಸ್ಕ್ಡ್ ಇಫ್ ಯು ಕ್ಯಾನ್ ಡೂ ಎ ಜಾಬ್, ಟೆಲ್ ದೆಮ್ ಸರ್ಟನ್ಲಿ ಐ ಕ್ಯಾನ್, ದೆನ್ ಗೆಟ್ ಬ್ಯುಸಿ ಆ್ಯಂಡ್ ಫೈಂಡ್ ಔಟ್ ಹೌ ಟು ಡೂ ಇಟ್. ಸೊ ಇಟ್ಸ್ ನಾಟ್ ಲೈಕ್ ಹೌ ಟು ಡೂ ಇಟ್ ಅಂತಲ್ಲ, ಬಿಕಾಸ್ ಈಗಾಗಲೇ ಮಾಡಿದ್ದೀನಿ ಆ್ಯಂಡ್ ದಿಸ್ ಇಸ್ ನಾಟ್ ದ ಫಸ್ಟ್ ಇಯರ್. ಸೊ ಲಾಸ್ಟ್ ಇಯರು ಮಾಡಿದ್ದೀನಿ ಆ್ಯಂಡ್ ಈ ಸಿಲೆಬಸ್ ಏನಿದೆ ಐ ಆಮ್ ಫೆಮಿಲಿಯರ್ ಫ್ರಮ್ ಕ್ವೈಟ್ ಅ ಲಾಂಗ್ ಟೈಮ್. ಸೊ ಹೆಂಗೆ ಕೊಡ್ತಾರೆ ಏನು ಅಥವಾ ವಾಟ್ ಆರ್ ದ ಪ್ರಾಬಿಲಿಟಿ ಗೊತ್ತು. ಪ್ರಾಬಿಲಿಟಿ. ಸೊ ಚಿಂತೆ ಮಾಡಬೇಡ್ರಿ. 24 hours ಇಸ್ ಆಲ್ ವಾಟ್ ಐ ಆಮ್ ಆಸ್ಕಿಂಗ್ ಫಾರ್. 24th December 24th 28th ಅಥವಾ ನಿಮ್ಗೆ ಕ್ರಿಸ್ಮಸ್ ಬೇಕೋ ಹಾಲಿಡೇ ಬೇಕೋ ಏನು ಬೇಕು ನೀವೇ ಚೆಕ್ ಮಾಡಿರಿ. ಸೊ ವೆನ್ ಎವ್ರಿ ಒನ್ ಈಸ್ ಎಂಜಾಯಿಂಗ್, ವೆನ್ ಎವ್ರಿ ಒನ್ ಈಸ್ ಸ್ಲೀಪಿಂಗ್, ಸೊ ಇದು ಹಾಲಿಡೇ ಅಂತ ಮಜಾ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ದ ಟೈಮ್ ಫಾರ್ ಯು ಟು ಪ್ರಿಪೇರ್ ಆ್ಯಂಡ್ ಮೇಕ್ ಸಮ್ ಡಿಫ್ರೆನ್ಸ್ ಬೇಕಲ್ಲ. ಸೊ ಎಲ್ಲರೂ ಮಜಾ ಮಾಡ್ತಿರ್ತಾರೆ, ನೀವು ಮಜಾ ಮಾಡ್ತೀರಾ ಅಂದರೆ ನಿಮಗೂ ಅವ್ರಿಗೂ ಡಿಫ್ರೆನ್ಸ್ ಏನಾಯಿತು? ಸೊ ದಿಸ್ ದ ಸ್ಮಾಲ್. ಈಗ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅಂದರೆ ನಿಮಗೆ 10th ಎಕ್ಸಾಮ್ ಮುಗಿದಾದ್ಮೇಲೆ ಎಲ್ಲ ನಿಮ್ಮದೇ ತಾನೆ. ಈಸ್ ಎನಿವನ್ ಗೋಯಿಂಗ್ ಟು ಸ್ಟಾಪ್? ಸೊ ಈಗ ರೀಸೆಂಟಾಗೂ ಅದು ಓಕೆ, ನೀವು ಕೇಳ್ಬೋದು, ಸರ್ ನ್ಯೂ ಇಯರ್ ಬರ್ತಿದೆ, ನ್ಯೂ ಇಯರ್ ದಿನ ಮಜಾ ಮಾಡಬೇಕು. ಓಕೆ ಮಾಡಿರಿ. ಇಟ್ಸ್ ನ್ಯೂ ಇಯರ್ ಒಂದ್ಸಲ ಬರುತ್ತೆ. ಇಟ್ಸ್ ನಾಟ್ ಲೈಕ್ ದಿನಪೂರ್ತಿ ನಾನು ಮಜಾ ಮಾಡ್ತೀನಿ, ದಿನಪೂರ್ತಿ ನಾನು ಹಿಂದಿನ ದಿವಸ ರಾತ್ರಿಯಿಂದ ಫುಲ್ ಇಡೀ ದಿನ ನೆಕ್ಸ್ಟ್ ದಿನ ಎಲ್ಲ ಫುಲ್ ಮಜಾ ಮಾಡ್ತೀನಿ, ಅದಾದಮೇಲೆ ಒಂದಿನ ರೆಸ್ಟ್ ತೊಗೊತೀನಿ. ರೆಸ್ಟ್ ಬೇಕಲ್ಲ, ಒಂದಿನ ಫುಲ್ ಮಜಾ ಮಾಡಿದ್ರೆ ನೆಕ್ಸ್ಟ್ ದಿನ ರೆಸ್ಟ್ ಬೇಕು, ಯಾಕಂದರೆ ನಿದ್ದೆ ಮಾಡಿರಲ್ಲ. ಸೊ ಒಂದಿನ ಅಲ್ಲ, ಇಟ್ಸ್ ಆಲ್ಮೋಸ್ಟ್ ಲೈಕ್ 2 days ಹೋಯಿತು. ಓಕೆ, ಒಂದು ಸ್ಮಾಲ್ ಅಮೌಂಟ್ ಆಫ್ ಟೈಮ್ ಈಸ್ ರಿಕ್ವೈರ್ಡ್ ಫಾರ್ ಎಂಜಾಯ್ಮೆಂಟ್, ಬಟ್ ಇಟ್ಸ್ ನಾಟ್ ಫುಲ್. ಸೊ ಬಿಕಾಸ್ ಈಗ ಓಕೆ 10th ಮಾಡ್ಬೋದು, ನೆಕ್ಸ್ಟ್ ಫಸ್ಟ್ PUCನೂ ಒಂದು ಸ್ವಲ್ಪ ಫಸ್ಟ್ PUC ಟೈಮ್ ಇರುತ್ತೆ ಆ್ಯಂಡ್ ಸೆಕೆಂಡ್ PUC ನಿಮಗೆ ಟೈಮ್ ಕೊಡಬೇಕಾಗತ್ತೆ. ಸೊ ಇಟ್ಸ್ ಹಾರ್ಡ್ಲಿ 3 ಅಥವಾ 2 ನ್ಯೂ ಇಯರ್ಸ್ ಅಷ್ಟೇ ತಾನೇ ಹೋಗ್ತಿರೋದು. ಅದಾದಮೇಲೆ ಇಟ್ಸ್ ಆಲ್ ಯುವರ್ಸ್. ಈಗ ನನ್ನೇ ಯಾರಾದರೂ ಕೇಳ್ತಾರಾ ನ್ಯೂ ಇಯರ್ ದಿನ ನಾನೇನು ಕೆಲಸ ಮಾಡಿದ್ನೋ ಅಥವಾ ಬಿಟ್ನೋ ಅಥವಾ ಹೊರಗೆ ಹೋದ್ನೋ ಬಿಟ್ನೋ? ಇಲ್ಲ, ಕೇಳಲ್ಲ. ಬಿಕಾಸ್ ನಾನು ಆವಾಗ ವಾಟ್ ಎವರ್ ಐ ವಾಂಟೆಡ್ ಟು ಗಿವ್ ಕೊಟ್ಟಿದ್ದೀನಿ. ಸೊ ನಾನು ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ ಲಾಸ್ಟ್ ನ್ಯೂ ಇಯರ್ಗೆ ಐ ವಾಸ್ ಆನ್ ಬೈಕ್. ಸೊ ಬೈಕ್
ಎಲ್ಲಿಗೆ ಬಾಗಲಕೋಟೆ ಧಾರವಾಡಕ್ಕೆ ಹೋಗ್ತಿದ್ದೆ. ಸೊ ಕಂಪ್ಲೀಟ್ ಹೈವೇ ಫುಲ್ ಖಾಲಿ ಇತ್ತು. ಐ ವಾಸ್ ಓನ್ಲಿ ಪರ್ಸನ್. ಐ ಎಂಜಾಯ್ ಬಿಕಾಸ್ ನನ್ನ ಬೈಕ್ ರೈಡಿಂಗ್ ಇಷ್ಟ, ನಾನು ಐ ಯೂಸ್ ಟು ಎಂಜಾಯ್. ಸೊ ಅದರ ಹಿಂದಿನ ವರ್ಷ ಐ ವಾಸ್ ಇನ್ ಆಮ್ಸ್ಟರ್ಡ್ಯಾಮ್. ಸೊ ಆಮ್ಸ್ಟರ್ಡ್ಯಾಮಲ್ಲಿದ್ದೆ. ದಟ್ ವಾಸ್ ಡಿಫ್ರೆಂಟ್ ನ್ಯೂ ಇಯರ್. ಸೊ ನೋ ಒನ್ ಈಸ್ ಗೋಯಿಂಗ್ ಟು ಆಸ್ಕ್ ಯು ರೈಟ್, ಈಗೇನು ಕೊಡಬೇಕು ಅದನ್ನು ಕೊಡಿ. ಸೊ ನಮ್ಮ ಲೈವ್ ಇಂಟ್ರ್ಯಾಕ್ಷನ್ ಇರುತ್ತೆ. ಐ ವಿಲ್ ಬಿ ಇಂಟ್ರ್ಯಾಕ್ಟಿಂಗ್ ವಿತ್ ಯು. ನೀವು ಏನು ಡೌಟ್ಸ್ ಇದೆ ಒನ್ ಚಾಪ್ಟರ್ಗೆ 1 hour. ಇಟ್ಸ್ ನಾಟ್ ಲೈಕ್ ಎಲ್ಲ ಚಾಪ್ಟರ್ಗೂ 1 hour ಅಂತ. ಈಗ ಫಾರ್ ಎಕ್ಸಾಂಪಲ್ 24 ಡಿಸೆಂಬರ್ ಕೆಮಿಸ್ಟ್ರಿ. ಸೊ 4 hour 4 ಚಾಪ್ಟ್ರು. ಎಲ್ಲ 4 hour 4 ಚಾಪ್ಟರ್ ಬೇಕಾಗಲ್ಲ. ಈಗ ಕೆಲವೊಂದಕ್ಕೆ ಕಮ್ಮಿ ಬೇಕು, ಒಂದು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಈಗ ಮ್ಯಾಥ್ಸ್ ಅಂತ ತೊಗೊಂಡ್ರೆ ಕೆಲವೊಂದು ಚಾಪ್ಟರ್ಸ್ ಈಸಿ ಇರುತ್ತೆ. ಈಗ ರಿಯಲ್ ನಂಬರ್ಸು 1 hour ಏನು ಬೇಕಾಗಿಲ್ಲ. ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ 1 hourಗಿಂತ ಜಾಸ್ತಿ ಬೇಕು. ಸೊ ಹೆಂಗೆ ಡಿಸ್ಕಷನ್ ಮಾಡೋಣ ಏನು, ಐ ವಿಲ್ ಬಿ ಮೇಕಿಂಗ್ ಎ ಶೆಡ್ಯೂಲ್. ನಾನು ಮಾಡ್ತೀನಿ, ಚಿಂತೆ ಮಾಡಬೇಡ್ರಿ. ದ ಓನ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ ಯು ಇಸ್ ಅಟೆಂಡ್ ದ ಕ್ಲಾಸ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಅಟ್ ದಟ್ ಐ ಆಮ್ ರೆಡಿ. ಓಕೆ, ಗುಡ್. ಸೊ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಸೊ ನಿಮಗೆ ಇದಷ್ಟೇ ಅಲ್ಲ, ಇಟ್ಸ್ ನಾಟ್ ಜಸ್ಟ್ ದಿಸ್. ಇದೆಲ್ಲ ನಮಗೆ ಏನೋ ಪ್ರೀವಿಯಸ್ ಇಯರ್ ಕ್ವಶನ್ಸು ಅದನ್ನೆಲ್ಲ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಿದ್ವಿ, ಅಪ್ಡೇಟ್ ಮಾಡ್ತಿದ್ದೀವಿ. ಸೊ ಸ್ವಲ್ಪ ಟೈಮ್ ಬೇಕು. ಹಾನೆಸ್ಟ್ಲಿ ವಿತ್ ಇಟ್ಸ್ ಎ ರಿಕ್ವೆಸ್ಟ್ ಅಂದ್ಕೊಳ್ಳಿ. ಸೊ ಇಟ್ಸ್ ಎ ರಿಕ್ವೆಸ್ಟ್ ದಟ್ ನಾವು ಅಪ್ಲೋಡ್ ಮಾಡ್ತೀವಿ. ವಿ ಆರ್ ಟ್ರೈಯಿಂಗ್. ನಾವು ಎಷ್ಟು ಟ್ರೈ ಮಾಡ್ತೀವೋ ಅಷ್ಟು ಟ್ರೈ ಮಾಡ್ತಿದ್ದೀವಿ ಟು ಗೆಟ್ ದ ಕಂಟೆಂಟ್ ರೆಡಿ. ನಮಗೆ ದೊಡ್ಡ ಟೀಮ್ ಇಲ್ಲ. ವಿ ಡೋಂಟ್ ಹ್ಯಾವ್ ಪೀಪಲ್ ಹೂ ಕ್ಯಾನ್ ಇದನ್ನು ಮೆಟೀರಿಯಲ್ಸ್ ರೆಡಿ ಮಾಡು, ಇನ್ನೊಂದು ಮಾಡು. ನಮಗೆ ಟೀಮ್ ಇಲ್ಲ. ಒಂದೊಂದ್ಸಲಿ ನಾನು ಮಾಡ್ತಿರ್ತೀನಿ, ಇಲ್ಲ ನೀವು ವಿದ್ಯಾ ಮೇಡಮ್ ನೋಡಿರ್ತಾರ, ಈಗ ಸ್ಟ್ಯಾಟಿಸ್ಟಿಕ್ಸ್ ವೀಡಿಯೋ ಬಂತು, ಇನ್ನೊಂದು ಬಂತು. ಸೊ ಅವ್ರು ಮಾಡ್ತಿರ್ತಾರೆ. ಅಥವಾ ಲೈಕ್ ಇದನ್ನು ರೆಡಿ ಮಾಡಬೇಕು ಅಂದರೆ ನಾವೇ ಮಾಡಬೇಕು. ಇನ್ನೊಂದು ಪಿ ಪಿ ಟಿ ಮಾಡಬೇಕು, ನಾವೇ ಮಾಡಬೇಕು. ಈಗ ವೀಡಿಯೋ ಮಾಡಿದ್ದೀನಿ, ವೀಡಿಯೋನ ಕಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಅದು ನಾನೇ ಮಾಡಬೇಕು. ನಮ್ಮ ಹತ್ರ ಯಾರೋ ಬೇರೆಯವರಿಲ್ಲ. ಇನ್ನೊಬ್ರು ಯಾರೋ ಮಾಡು, ಇನ್ನೊಂದು ಮಾಡು. ಸೊ ಈಗ ಎಲ್ಲ ಹೋಗು, ಹೊರಗೆ ಹೋಗು, ಮಾತಾಡು, ಅವ್ರ ಜೊತೆ ಹೋಗು, ಮೀಟ್ ಮಾಡು, ನಾವೇ ಮಾಡಬೇಕು. ಸೊ ವಿ ಹ್ಯಾವ್ ಇಟ್ಸ್ ಎ ಸ್ಮಾಲ್ ಟೀಮ್. ಸೊ ವಿ ಆರ್ ಗ್ರೋಯಿಂಗ್, ಇಲ್ಲ ಅಂತಲ್ಲ. ಸೊ ಒಂದು ಸ್ವಲ್ಪ ಟೈಮ್ ಕೊಡಿ, ವಿಲ್ ಡೆಫಿನೆಟ್ಲಿ ಅಪ್ಲೋಡ್. ವಿ ಆರ್ ಟ್ರೈಂಗ್ ಟು ಗಿವ್ ಯು ದ ಬೆಸ್ಟ್. ಏನೇನು ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಡೆಫಿನೆಟ್ಲಿ ನಾವು ಕೊಡ್ತೀವಿ. ಸ್ವಲ್ಪ ಟೈಮ್ ಕೊಡಿ, ಖಂಡಿತ ಮಾಡ್ತೀವಿ. ಓಕೆನಾ? ಸೊ ಬ್ಲೂ ಪ್ರಿಂಟು ನೋಡಿಕೊಂಡು ಒಂದು ಸ್ವಲ್ಪ ಬ್ಲೂ ಪ್ರಿಂಟು ಫಾಲೋ ಮಾಡ್ತೀನಿ. ಕಂಪ್ಲೀಟಾಗಿ ಬ್ಲೂ ಪ್ರಿಂಟ್ ಬಿಟ್ಟು ಹೊರಗೆ ಹೋಗಲ್ಲ. ಬಟ್ ಅದ್ರ ಜೊತೆಗೆ, ಯಾಕಂದರೆ ಸೈನ್ಸ್ ಅಂದಾಗ ಯಾವ ಚಾಪ್ಟ್ರಿಂದ 2 marks ಹೆಂಗೆ ಬೇಕಾದ್ರೂ ಬರ್ಬೋದು, 1 marks ಬರ್ಬೋದು. ಎಲ್ಲ ಡಿಸ್ಕಷನ್ ಮಾಡೋಣ, ಚಿಂತೆ ಮಾಡಬೇಡಿ. ಓಕೆ, ಇದು ನನ್ನ ಪ್ರಾಮಿಸ್ಸು ದಟ್ ಐ ವಿಲ್ ಬಿ ಎಂಗೇಜಿಂಗ್ 24 hours ಆಫ್ ಲೈವ್ ಕ್ಲಾಸ್ ಫಾರ್ ಯು. ಓಕೆ, I accepted the challenge. Are you ready? So, see you tomorrow. See you on 24th for 24-hour challenge. Ali tana, keep practicing. Take care. Thank you. Jai Hind. Jai Karnataka.